ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಬಂದು ಪಂಚವಟಿ ನೆಲೆಸಿದಾಗ ಒಂದು ಪದ್ಯ ಬರ್ತದೆ. ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣ ಶಾಲೆಯ ರೂಢಿಪಾಲಕ ಪಂಚವಟ್ಯದ ಕಾಡಿನೊಳಗೆ ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ. ಒಂದು ದಿನ ಅಲ್ಲಿರುವ ಋಷಿಗಳು, ಒಂದೊಂದು ದಿನ ಅಲ್ಲಿರುವ ಋಷಿಗಳು ಬಂದು ರಾಮನ ಚರಣಕ್ಕೆ ರಘುತ್ತಾ, ಬಂದು ರಾಮನ ಚರಣಗೆ ರಘುತ, ಋಷಿಗಳು ಬಂದು ರಾಮನ ಚರಣಕ್ಕೆ ರಘುತ ಎಂದರ ರಾಕ್ಷಸರು ಮಾಲ್ಪ ನಿರ್ಬಂಧಗಳನ್ನು, ರಾಕ್ಷಸರು ಮಾಲ್ಪ ನಿರ್ಬಂಧಗಳನ್ನು ಬಂದು ರಾಮನ ಚರಣಕ್ಕೆ ರಘುತ ಎಂದರ ರಾಕ್ಷಸರು ಮಾಲ್ಪ ನಿರ್ಬಂಧಗಳನ್ನು. ರಾಮ ಅವರಿಗೆ ಅಭಯ ಕೊಡುವ ಪದ್ಯ ನೆನಪು ಇಲ್ಲ, ಬರೆದು ಆಯ್ಕೆ ನೆನಪಿಲ್ಲ. ಅಷ್ಟು ರಾಮ ಅಭಯ ಕೊಡ್ತಾನೆ. ಅದ ನಂತರ ಶೂರ್ಪಣಖಿ ಇವರನ್ನು ನೋಡಿ ಮೋಸದಲ್ಲಿ ಬರಬೇಕು ಅಂತ, ಅದು ಜಾವಳಿ ಪದ್ಯ, ಶೂರ್ಪಣಖಿಯ ಶೃಂಗಾರ ರಸ ಭಾಗ. ಆಯುಷ್ಯಕ್ತಿ ಮನೆಮದ್ದು, ಸಂಧಿ ನೋವಿಗೆ ನೈಸರ್ಗಿಕ ಪರಿಹಾರ. ಸಂಧಿ ನೋವು, ಮೊಣಕಾಲು ನೋವು, ಬೆನ್ನು ನೋವು, ಕೈ ಕಾಲು ನೋವು ಕಾಡುತ್ತಿದೆಯೇ ನಿಮಗಾಗಿ 100% ನೈಸರ್ಗಿಕ ಮನೆಮದ್ದು. ಯಾವುದೇ ಅಡ್ಡ ಪರಿಣಾಮ ಇಲ್ಲ, ಹಳೆಯ ಸಂಧಿ ನೋವಿಗೂ ಉಪಯುಕ್ತ ಇದು. ಕೊನೆಯ ಅವಕಾಶ ಹಿಂದೆ ಉಪಯೋಗಿಸಿ ನೋಡಿ, ಉತ್ತಮ ಫಲಿತಾಂಶ ಖಾತರಿ. The incomparable. ಶೂರ್ಪಣಖಿ ಬಂದು ಕೇಳುದು, ರಾಘವ ನರಪತೆ ಶೃಣು ಮಮ ವಚನೋ. ಕನ್ನಡಕ್ಕೆ ಈ ಸಂಸ್ಕೃತ ವಾಕ್ಯಗಳನ್ನು ಭಾರತದ ಎಲ್ಲೋ ಕಡೆಯಲ್ಲಿ ಹಾಗೆ ಬರುತ್ತದೆ. ನಾವು ಅದನ್ನು ಈ ಸಂಸ್ಕೃತ ವಾಕ್ಯದಲ್ಲಿ ಬರುವುದು. ರಾಘವ ನರಪತೆ ಶೃಣು ಮಮ ವಚನೋ. ಇಲ್ಲ ಶೃಂಗಾರ ರಸದ ಮಾಯಕ ವೇಷಗಳನ್ನು ಬಂದು ರಾಮನಲ್ಲಿ ಬೇಡಿಕೊಳ್ತಾರೆ. ರಾಘವ ನರಪತೆ ಶೃಣು ಮಮ ವಚನೋ. ನೀ ಗುಣ ನಿಧಿಯೆಂದು, ನೀ ಗುಣನಿಧಿ ಎಂದು ನಿನ್ನ ಸೇರಿದೆ ಬಂದು. ನೀ ಗುಣನಿಧಿ ಎಂದು ನಿನ್ನ ಸೇರಿದೆ ಬಂದು. ರಾಘವ ನರಪತೆ
ಅತಿ ಕುಲವತಿ ನಾನು, ನಾನು ವಿಶ್ವೇಶ್ವರ ಮಗಳು ಅಂತ. ಅತಿ ಕುಲವತಿ ನಾನು, ಪೃಥ್ವಿ ಪಾಲಕ ನೀನು. ಅತಿ ಕುಲವತಿ ನಾನು, ಪೃಥ್ವಿ ಪಾಲಕ ನೀನು. ರತಿ ದೇವಿಗೇನೆ ನಾನು, ರತಿ ದೇವಿಗೇನೆ ನಾನು, ಮನುಮತರಾಯ ನೀನು. ರತಿ ದೇವಿಗೇನೆ ನಾನು, ಮನುಮತರಾಯ ನೀನು. ರಾಘವ ನರಪತೆ ಎಲ್ಲಿ ನೋಡಲೆನೆ ಇಲ್ಲ ಒಪ್ಪುವ ಜಾಣ, ಎಲ್ಲಿ ನೋಡಲೆನೆ ಇಲ್ಲ ಒಪ್ಪುವ ಜಾಣ. ರಾಘವ ನರಪತೆ ಶೃಣು ಮಮ ವಚನೋ. ರಾಮನ ಉತ್ತರ ಲಕ್ಷ್ಮಣನಿಗೆ ಹೋಗುವಂತ. ಲಕ್ಷ್ಮಣನಲ್ಲಿ ಬಂದು ರಾಮ ಶೂರ್ಪಣಖಿಗೆ ಸಮಾಧಾನ ಹೇಳೋದು, ನೀನು ಇಲ್ಲಿಂದ ಹೋಗು, ನನ್ನ ತಮ್ಮ ಇದ್ದಾನೆ, ಅಲ್ಲಿ ಹೋಗಿ ಸೇರು. ಹಾಗೆ ಶೂರ್ಪಕ್ಕೆ ಮಾನಹಾನಿ ಇತ್ಯಾದಿ ಎಲ್ಲ ನಡೆಯುತ್ತದೆ. ಹಾಗೆ ಕೆಲವು ಪದ್ಯಗಳು ನಾನು ಯಕ್ಷಗಾನ ಸುಮ್ಮನೆ ಕಥಾಸಾರಕ್ಕೋಸ್ಕರ ಅಭ್ಯಾಸ ಮಾಡಿಕೊಂಡಿದ್ದೇನೆ ಹೊರತು ನಾನು ವೃತ್ತಿಯಾಗಿ ಯಕ್ಷಗಾನ ಪದ್ಯಗಳು ಆಡೋದಿಲ್ಲ, ನಾನು ಆಡೋ ಪದ್ಧತಿ ಇಲ್ಲ. ಆದರೆ ಕಥಾಸಾರ ಕೇಳಲಿಕ್ಕೆ ತುಂಬ ಖುಷಿಯಾಗಿದೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೇನೆ. ಹಾಗೂ ಇಷ್ಟನ್ನು ನಮ್ಮ ಮಿತ್ರರು ಹೇಳಿದಾಗೆ ಬೆಳೆಸಿ ರಾಮಾಯಣದ ಕೆಲವು ಭಾಗಗಳು ಹೇಳೋದಕ್ಕೆ ಬಹಳ ಪ್ರೀತಿ ಆಗ್ತದೆ, ಬಹಳ ಮೋಹವಂತಹದ್ದು. ಚಂದ್ರದಿಂದ ಬಂದ ಅಬ್ಜಲೋಚನೆ ರಾಮಚಂದ್ರನು ಪೇಳಿದನೆಂದು, ತಮ್ಮನಲ್ಲಿ ಬಂದು ಚಂದ್ರದಿಂದ ಬಂದು ಚಂದ್ರದಿಂದ ಲಬ್ಜವದನೆ ಬಂದಳ. ಲಕ್ಷ್ಮಣನಲ್ಲಿ ಬಂದಾಗ ಅದೊಂದು ಪದ್ಯ ಇದೆ, ಅದು ಚೆನ್ನಾಗಿ ನೆನಪಿಲ್ಲ. ಪ್ರಸಂಗಿಗಳ ಪದ್ಯ ನೆನಪಿಟ್ಟುಕೊಂಡು ಭಾಗವತಿ ಮಾಡುವ ವೃತ್ತಿಗೆ ನನಗೆ ಓದಿದೆ, ಅದು ಮಾಡಲಿಲ್ಲ. ಅದು ಮಾಡ್ತಿದ್ದೆ. ಈ ಯಕ್ಷನಲ್ಲಿ ಸ್ವಾರಸ್ಯ ಪದ್ಯಗಳು ಉಂಟು ಅಂತ ನಮ್ಮ ಮಿತ್ರರಿಗೆ ನಾನು ಅದನ್ನು ವಿವರಿಸಿದೆ ಅಷ್ಟೇ. ಹಾಗಾಗಿ ಅವರು ಇದನ್ನು ರೆಕಾರ್ಡ್ ಮಾಡಿ ಮಾಡ್ತಾರೆ. ಹಾಗೆ ಸುಮಾರು ಕನ್ನಡ ಪದಗಳ ಬಗ್ಗೆ ದಾಸರ ಪದ್ಯಗಳಲ್ಲಿ ಇತ್ಯಾದಿ ಇರ್ತದೆ, ನಾವು ಅದನ್ನು ಕೆಲವು ಹೇಳ್ತೀವಿ. ಈಗ ಒಂದು ಚುಟುಕ ಪಲ್ಲವಿಯಲ್ಲಿ ತ್ಯಾಗರಾಜ ಸ್ವಾಮಿ ಮಾಡಿ ಕೇಳಿದ್ದಾರೆ. ಹಾಗೆ ಒಂದೊಂದು ಸ್ವಾರಸ್ಯಗಳು ಕವಿಗಳ ಇದನ್ನು ನಾವು ಹಾಡಿಕೊಳ್ಳೋದು, ಪರಸ್ಪರ ಹೇಳಿಕೊಂಡು ಆನಂದ ಪಡುವಂಥ ಈ ಸಂದರ್ಭದಲ್ಲಿ ಈಗ ಆಯಿತು. ನಾನು ಇಷ್ಟನ್ನು ಹೇಳಿದೆ. ಮತ್ತು ನನಗೆ ಬೇರೆ ಭಾಗಗಳು ಅದೇ ವಿಭೀಷಣನ ಸಂಭವದಲ್ಲಿ ರಾವಣನಿಗೆ ಕೈಕಸ ಹೇಳೋ ಮಾತು, ಕಂದನೇ ನಗಿ ಕುಟಿಲತನಗಳು ಬಂದುದೇ ಏಕೆ, ಸೀತೆಯ ತಂದು ಕುಲಗಪ ಕೀರ್ತಿ ನಮ್ಮನು ಹೊಂದುದೇಕೆ.
ಕಂದ ನೀನಾಗಿ ಕುಟಿಲತನ ಕೇಳು ಬಂದುದೇಕೆ ಸೀತೆಯ ತಂದು ಕುಲಗೊಪಗೀರ್ತಿ ನಮ್ಮನ್ನು ತಂದುದುದಕ್ಕೆ ಬಹದಕ್ಕೆ ಮೊದಲಾಗಿ ಹೇಳಿದ ತಮ್ಮನ ಕೂಡಿಕೊಂಡು ಕೈಕಸೆಯು ರಾವಣನಿಗೆ ಹೇಳಬೇಕಾದ ಭಾಗ ಹೀಗೆ. ನಮ್ಮ ಕುಲಕ್ಕೆ ಅಪಕೀರ್ತಿ ತಂದೆಯಪ್ಪ, ತಮ್ಮನ ಮಾತನ್ನು ಕೇಳಿ ರಾಮನನ್ನು ಕೂಡಿಕೋ ಅಂತ ಕೈಕಸವನ್ನು ಹೇಳ್ತಾರೆ. ಹೀಗೆ ರಾಮಾಯಣದಲ್ಲಿ ಕೆಲವು ಸ್ವಾರಸ್ಯ ಭಾಗಗಳನ್ನು ನಾವು ಜೀವನದಲ್ಲಿ ತಂದುಕೊಳ್ಬೇಕಾಗತ್ತೆ. ಇದು ತುಂಬ ಒಳ್ಳೆಯದು. ಎಲ್ಲರಿಗೂ ಹೇಳಿ ಮಾತು ಪ್ರಯೋಜನ ಇಲ್ಲ. ರಾಮಾಯಣ ಯಾರಿಗೆ ಬೇಕು ಹಾಗೆ. ತ್ಯಾಗರಾಜ ಸ್ವಾಮಿಲಿ ಹಾಗೆ ಮಹಿಮ ತಿಳಿಯಿ ತರಮ ಭಗವಂತನ ಮನೆ ಮೇಲೆ ಸರಿ ಹೆಂಗೆ ನನಗೆ ಗೊತ್ತಿಲ್ಲ, ನನಗೆ ರಾಮಾಯಣ ಗೊತ್ತಿಲ್ಲ ಅಂತ ಹೇಳುವ ಮನಸ್ಸು ನೀನು ಅಪರೂಪ. ಸರಿಯಾ ಅಂತ ಅವರ ಪ್ರಶ್ನೆ. ರಾಮಾಯಣ ಗೊತ್ತಿಲ್ಲ ಅಂತ ಹೇಳುವುದು ಸರಿಯಾ ಆ ಪ್ರಶ್ನೆ ಮಾಡ್ತಾರೆ ತ್ಯಾಗರಾಜ ಸ್ವಾಮಿ. ಹಾಗೆ ತುಣುಕನ್ನು ನಮ್ಮ ಸ್ನೇಹಿತರಿಗೆ ಸುಮ್ಮನೆ ಮಾತಿನಲ್ಲಿ ಇದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು. ಹೈ